ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲಿಕ್ಕೆ ಹೊರಟಿದ್ದೆ. ನಂತರ ಈಗ ಜಂಟಿ ಸದನ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಅದರ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ಕೆಲವು ಆತಂಕಗಳಿದ್ದಾವೆ. ಈ ಕಾಯ್ದೆಯಿಂದ ಏನಾದರೂ ಸಮುದಾಯಕ್ಕೆ ಯಾವ ರೀತಿಯ ತೊಂದರೆಗಳಾಗ್ತವೆ, ಮುಂದೆ ನಮ್ಮ ಭವಿಷ್ಯ ಏನು, ನಮ್ಮ ವಕ್ಫ್ ಆಸ್ತಿಯ ಇಲ್ಲಿ ಏನಾದರೂ ಗೊಂದಲಗಳಿದ್ದನ್ನು ಸರಿ ಮಾಡೋದು ಹೇಗೆ ಏನೋದ್ರೂ ಸ್ವಲ್ಪ ಗೊಂದಲದಲ್ಲಿ ಇದ್ದಾರೆ ಸಮುದಾಯ. ಹಾಗಾಗಿ ಸಮುದಾಯದೊಳಗಿನ ಒಂದು ಜಾಗೃತಿ ಮತ್ತು ಮಾಹಿತಿ ಕೊಡೋ ಸಲುವಾಗಿ ಒಂದು ಸಮಾವೇಶವನ್ನು ಮಾಡಲಾಗಿದೆ ತುಮಕೂರಲ್ಲಿ. ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಕೂಡ ಸಮಾವೇಶ ಆಗಿ ಸಮುದಾಯದವರಿಗೆ ಮೊದಲನೇದಾಗಿ ಇರುವ ಗೊಂದಲವನ್ನು ನಿವಾರಿಸುವುದು ಮತ್ತು ಇದನ್ನು ಹೇಗೆ ಬಗೆಹರಿಸೋದು ಅನ್ನೋದ್ರ ಬಗ್ಗೆ ಸಮುದಾಯದೊಳಗಿನ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಏನಂತ ಹೇಳಿದ್ರೆ, ವಕ್ಫ್ನ ಇತಿಹಾಸ ಏನು, ವಕ್ಫ್ ಹೇಗೆ ಬಂತು, ವಕ್ಫ್ ನಿಜವಾದ ಆಸ್ತಿ ಯಾರ್ದು, ಹೇಗೆ, ಮತ್ತು ಈಗೇನಾಗ್ತಿದೆ, ಈಗೇನು ಅದನ್ನು ಆ ವಕ್ಫ್ ಹೆಸರಲ್ಲಿ ನಡೀತಿರೋ ಕಾನ್ಸ್ಪಿರಸಿ ಏನು, ಸಮುದಾಯ ಹೇಗಿರಬೇಕು, ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸಮುದಾಯದೊಳಗಿನ ಒಂದು ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಸಮುದಾಯ ಆತಂಕಗೊಳಗಾಗುವ ಅಗತ್ಯ ಇಲ್ಲ, ಆದರೆ ಜಾಗೃತಿ ಅಗತ್ಯ ಇದೆ ಅನ್ನೋದು. ಈಗೇನು ಅಂತ ಹೇಳಿದ್ರೆ, ಏಕಾಏಕಿ ಕೆಲವು ಜಮೀನುಗಳಲ್ಲಿ ಏಕಾಏಕಿ ವಕ್ಫ್ ಅಂತೇಳಿ ಪಹಣಿಯಲ್ಲಿ ಹೆಸರು ಬರುವಂಥದ್ದು, ಅದರಿಂದ ರೈತಾಪಿ ವರ್ಗ ನೂರಾರು ವರ್ಷಗಳಿಂದ ಅದನ್ನೇ ಉಳುಮೆ ಮಾಡ್ತಿದ್ದ ರೈತಾಪಿ ವರ್ಗ ಆತಂಕಗೊಳಗಾಗುವಂಥದ್ದು, ಕೆಲವು ಮಠಮಾನ್ಯಗಳು ದೇವಾಲಯಗಳಲ್ಲಿ ಕೂಡ ಏನು ವಕ್ಫ್ ಅಂತ ಪಹಣಿಯಲ್ಲಿ ಬರುವಂಥದ್ದು, ಇದಕ್ಕೆಲ್ಲ ಪರಿಹಾರ ಏನು, ಯಾಕೆ ಹಿಂಗಾಗ್ತಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಈಗಿರುವಂಥ ಏನು ಉದ್ದೇಶ ಏನು ಅಂತ ಹೇಳಿದ್ರೆ, ವಕ್ಫ್ ಏನು ಆಸ್ತಿ 1974ರಲ್ಲಿ ಏನೋ ಗಜೆಟ್ ಆಯಿತು. ಅದಾದ ನಂತರ ಸರ್ಕಾರಗಳು ಕೆಲವು ರೈತ ಸಮುದಾಯಕ್ಕೆ ಜನ ಸಮುದಾಯಕ್ಕೆ ಏನಾದರೂ ಗ್ರ್ಯಾಂಟ್ ಮಾಡಿದ್ದವು, ಅದರ ಯಾವುದೇ ತಕರಾರು ಸಮುದಾಯಕ್ಕೆ ಮತ್ತು ಯಾವುದೇ ಸಮುದಾಯದ ನಡುವೆ ಇಲ್ಲ ಅನ್ನೋದು ಒಂದು ಸ್ಪಷ್ಟ ಸಂದೇಶ ಕೊಡುವಂಥ ನಾವು ಪ್ರಯತ್ನ ಮಾಡ್ತಿದ್ದೇವೆ. ವಕ್ಫ್ ಮತ್ತು ಹಿಂದೂ ಸಮುದಾಯದ ನಡುವೆ ಸಂಘರ್ಷ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆಯಲ್ಲ, ಅದು ಸರಿಯಾದ ಮಾತು ಅಲ್ಲ. ವಕ್ಫ್ಗೂ ಇರುವಂಥ ಸಂಘರ್ಷ ಏನಿದೆ, ಮುಸ್ಲಿಂ ಸಮುದಾಯದೊಳಗಿನೇ ಸುಮಾರು ಸಂಘರ್ಷಗಳಿದ್ದಾವೆ. ಯಾಕೆಂತ ಹೇಳಿದ್ರೆ, ವಕ್ಫ್ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡಿರೋದು ಮತ್ತು ವ್ಯಾಜ್ಯ ಇರುವಂಥದ್ದು 95% ವಕ್ಫ್ ಇರುವಂಥ ವ್ಯಾಜ್ಯ ಮುಸ್ಲಿಂ ಸಮುದಾಯದ ನಡುವೆ. ಯಾಕೆಂತ ಹೇಳಿದ್ರೆ, ವಕ್ಫ್ ಆಸ್ತಿಯನ್ನು ನೋಡ್ಕೊಳ್ಳಿಕ್ಕೆ ಯಾರಿಗೆ ಉಸ್ತುವಾರಿ ಕೊಟ್ಟಿದ್ರು, ಯಾರು ಮುತವಲ್ಲಿಗಳಿಗೆ ಮತ್ತು ಇನ್ನಿತರಿಗೆ ಪ್ರಭಾವಿಗಳಿಗೆ, ಅವರು ಅದೇ ನಮ್ಮ ಆಸ್ತಿ ಅಂತೇಳಿ ಅದನ್ನು ಇಟ್ಕೊಂಡು ಕಬ್ಜಾ ಮಾಡಿಕೊಂಡು ಅವರ ನಂತರ ಅವರ ಸಮುದಾಯಗಳಿಗೆ ಬೇರೆಯವರಿಗೆ ಮಾರಿದ ಹಿನ್ನೆಲೆಯಲ್ಲಿ ಅದು ವ್ಯಾಜ್ಯ ಇದೆ, ಅದು ನಡೀತಾ ಇದೆ. ಹೋರಾಟ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ 74ರಲ್ಲಿ ಆದಂಥ ಕಾಯ್ದೆ ಗಜೆಟ್ ನಂತರ ಏನು ಬೇರೆ ಬೇರೆ ಸಮುದಾಯಗಳಿಗೆ ಸರ್ಕಾರಗಳು ಭೂಮಿ ಸುಧಾರಣೆ ಕಾಯ್ದೆ ಮತ್ತು ಇನ್ನಿತರ ಇನಾಮ್ ರದ್ದತಿ, ಜಮೀನ್ದಾರಿ ರದ್ದತಿ ಎಲ್ಲ ಆದಮೇಲೆ ಸರ್ಕಾರಗಳೇ ಗ್ರ್ಯಾಂಟ್ ಮಾಡಿದೆ. ಆ ಜಮೀನುಗಳನ್ನ ತಲತಲಾಂತರಗಳಿಂದ ಎಷ್ಟೋ ಸಮುದಾಯಗಳು ರೈತಾಪಿ ವರ್ಗ ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ಕೊಂಡಿದ್ದಾವೆ. ಆದರೆ 98ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು. ಆಂಧ್ರ ಪ್ರದೇಶ ಒಂದು ರಾಜ್ಯದಲ್ಲಿ ಒಂದು ಸಲ ವಕ್ಫ್ ಅಂದರೆ ಅದು ವಕ್ಫ್ ಅಂತ ದಾನ ಮಾಡಿದವನು ಅದನ್ನು ವಾಪಸ್ ತೆಗೆದುಕೊಳ್ಳುವಂಗಿಲ್ಲ, ವಕ್ಫ್ ಇನ್ನೊಬ್ಬರಿಗೆ ಮಾರಾಟ ಮಾಡುವಂಗಿಲ್ಲ, ವಕ್ಫ್ ಜಮೀನನ್ನು ಇನ್ನೊಬ್ಬರಿಗೆ ಖಾತೆ ಬದಲಾವಣೆ ಮಾಡುವಂಗಿಲ್ಲ ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂತು. ಅದು ಇಡೀ ಸರ್ಕಾರಕ್ಕೆ ಪೇಚಿಗೆ ಸಿಲುಕಿ 98ರಿಂದ ಇದನ್ನು ಹೇಗೆ ಮಾಡೋದು, ಜಾರಿ ಮಾಡೋದು ಹೇಗೆ ಅಂತ ಗೊಂದಲದಲ್ಲಿ ಬರ್ತಾ ಇದೆ. ನಿರಂತರ ಪ್ರಕ್ರಿಯೆ. ಆದರೆ ಸಹಜವಾಗಿ 16 ವರ್ಷಗಳಿಂದ ಜಮೀನನ್ನಿದ್ದಂಥ ರೈತಾಪಿ ವರ್ಗದ ಪಹಣಿ ಬದಲಾದರೆ ಆತಂಕ ಆಗಲ್ವಾ? ಅದಕ್ಕೆ ಪರಿಹಾರ ಏನು? ಹಾಗಾದರೆ ಅದಕ್ಕೆ ಪರಿಹಾರ ಏನು? ಈಗಾಗಲೇ ಯಾರು ದುಷ್ಕರ್ಮಿಗಳು, ಪ್ರಭಾವಿಗಳು, ಬಲಾಢ್ಯರು ವಕ್ಫ್ ಆಸ್ತಿಯನ್ನು ಕಬಳಿಸ್ಕೊಂಡು ಕೂತಿದಾರಲ್ಲ, ಅವರಿಂದ ಮುಕ್ತಿ ಕೊಡಿಸೋದು ಹೇಗೆ ಅನ್ನೋದ್ರ ಕಡೆ ಗಮನ ಇರಬೇಕೇ ವಿನಃ ನೂರಾರು ವರ್ಷಗಳಿಂದ ಆ ಜಮೀನು ಯಾರ ಸುಪರ್ದೆಯಲ್ಲಿತ್ತು, ಯಾರು ಅನುಭವಿಸ್ಕೊಂಡು ಬಂದಿರೋ, ಸರ್ಕಾರ ಗ್ರ್ಯಾಂಟ್ ಮಾಡಿದ್ಯೋ ಆ ವಿಚಾರದಲ್ಲಿ ಕಾನೂನಿನಲ್ಲಿಯೇ ಇದನ್ನು ಬಗೆಹರಿಸಬೇಕೇ ವಿನಃ ಸಂಘರ್ಷದ ಮೂಲಕ ಅಲ್ಲ ಅನ್ನೋ ಕೊಡುವಂಥ ಒಂದು ಸಂದೇಶ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈಗ ಸಮುದಾಯ ಮಾಡಲಿಕ್ಕೆ ಹೊರಟಿದೆ. ಅದರ ಜೊತೆಗೆ ಪ್ರಭಾವಿಗಳು, ಬಲಾಢ್ಯರು ಏನು ಒತ್ತುವರಿ ಮಾಡಿಕೊಂಡಿದ್ರೆ ಅದನ್ನು ವಾಪಸ್ ಪಡೆಯೋದು ಹೇಗೆ ಅನ್ನೋದ್ರ ಕೂಡ ಗಮನ ಹರಿಸಿದೆ ವಿನಃ ನೂರಾರು ವರ್ಷಗಳಿಂದ ತಲೆತಲಾಂತರದಿಂದ ಸಾಗುವಳಿ ಮಾಡ್ಕೊಂಡು ಬಂದಿದ್ದ ಬೇರೆ ಸಮುದಾಯದ ಮೂಲದು ಗಜೆಟ್ ಆಗಿದ್ರೂ ಕೂಡ ಅದರ ನಡುವೆ ಸಂಘರ್ಷ ಮಾಡೋದು ಬೇಡ ಅನ್ನೋ ಒಂದು ಚರ್ಚೆಯನ್ನು ಕೂಡ ಸಮುದಾಯ ಮಾಡ್ತಾ ಇದೆ. ಹಾಗಾದರೆ ಆತಂಕ ಯಾಕೆ ಅಂತ ಹೇಳಿದ್ರೆ, ಈಗ ತಿದ್ದುಪಡಿ ತರುವಂಥ ಏನು ಹೊರಟಿರುವಂಥ ಕಾಯ್ದೆ ಇದೆಯಲ್ಲ, ಅದು ಭ್ರಷ್ಟಾಚಾರ ತಡೆಯುತ್ತಾಗ ಅದರಲ್ಲಿ ಒಳಗೆ ನಡೆಯುವಂಥ ಭ್ರಷ್ಟಾಚಾರ ತಡೆಯುವುದಕ್ಕಾಗಲಿ ಅಥವಾ ಒತ್ತುವರಿ ಜಮೀನನ್ನು ಉಳಿಸ್ಕೊಳ್ಳಿಕ್ಕಾಗಲಿ ಮಾಡಿದರೆ ಅಡ್ಡಿ ಇಲ್ಲ. ಆದರೆ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ಕೊಡುವಂಥ ಕೆಲವು ವಿಚಾರಗಳು ಆ ಕಾಯ್ದೆಯಲ್ಲಿ ಇದೆ, ತಿದ್ದುಪಡಿಯಲ್ಲಿ ಇದೆ ಅನ್ನೋದೇ ಸಮುದಾಯಕ್ಕಿರುವಂಥ ಆತಂಕ. ಅದನ್ನು ಬಿಟ್ಟು ಬೇರೆ ಯಾವುದೇ ತಿದ್ದುಪಡಿ ಮಾಡಿದ್ರೆ ಯಾವುದೇ ಆತಂಕ ಇಲ್ಲ. ಯಾಕೆಂತ ಹೇಳಿದ್ರೆ, ಅದು ಧರ್ಮದ ಸಮುದಾಯದ ಏಳಿಗೆಗಾಗಿ ಕಲ್ಯಾಣಕ್ಕಾಗಿರುವಂಥ ಆಸ್ತಿಯನ್ನು ನಾವು ಯಾರದೋ ಕೈಗೆ ಕೊಟ್ಟು ಅದನ್ನು ಮುಂದಿನ ದಿನಗಳಲ್ಲಿ ಏನು ಈಗಾಗಲೇ ಬಲಾಢ್ಯರು ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೋ, ಕಬಳಿಸ್ಕೊಂಡಿದ್ದಾರೋ
ಅವರಂಥವ್ರಿಗೆ ಆಶ್ರಯ ಸಿಗುತ್ತೆ ಆ ತಿದ್ದುಪಡಿಯಿಂದ ಹೊರತು ಅದರಿಂದ ಸಮುದಾಯಕ್ಕಾಗಲಿ ನಾಡಿಗಾಗಲಿ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ಆ ವಿಚಾರದಲ್ಲಿ ಒಂದು ಸಮುದಾಯದೊಳಗಿನ ಒಂದು ಜಾಗೃತಿಯನ್ನು ಮಾಹಿತಿಯನ್ನು ಹಂಚಿಕೊಂಡು ಮುಂದಿನ ದಿನಗಳಲ್ಲಿ ಈ ಕಾಯ್ದೆಯ ಬೇಡ ಬೇರೆ ಸ್ವರೂಪದಿರಲಿ ಅಂತ ಮನವರಿಕೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಸಮುದಾಯ ಒಗ್ಗೂಡ್ತಾ ಇದೆ. ಆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚರ್ಚೆಗಳು ಮಾಹಿತಿಗಳನ್ನು ಎಕ್ಸ್ಚೇಂಜ್ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಸರ್, ಈಗ ಬಲಾಢ್ಯರ ನೆಪದಲ್ಲಿ ರೈತರಿಗೆ ನೂರಾರು ವರ್ಷಗಳ ಆ ರೈತರ ಉಳಿಮೆ ಮಾಡ್ಕೊಂಡ್ ಬರ್ತಿರಲ್ಲ, ಅಂತರ್ಗೆ ಅನ್ಯಾಯ ಆಗ್ತಿದೆಯಲ್ಲ ಅಂತ. ಹಾಗಲ್ಲ, ಆಗಬಾರದು. ಯಾಕೆ ಇದೆಯಲ್ಲ ಸರ್, ಆಲ್ರೆಡಿ ಬಂದೋಗಿದೆ ಕೆಲವು ರೈತರಿಗೆ ವಕ್ಫ್ ಆಸ್ತಿ ಅಂತ ಬಂದೋಗಿದೆ. ನಾನು ಹೇಳ್ತೀನಲ್ಲ, ಅದಲ್ಲ ಸಮುದಾಯದ ಗುರಿ. ಅದೇ ಹೇಗೆ ಆಗತ್ತೆ ಅಂತ ನೋಡಿ, 1974ರಲ್ಲಿ ವಕ್ಫ್ ಅನ್ನ ಗಜೆಟ್ ಮಾಡುವಾಗ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನ ಪಾಲಿಸ್ಕೊಂಡು, ಅಂದ್ರೆ ಸರ್ವೆ ಕಮಿಷನರ್ ಹೋಗಿ ಅದು 1960-62ರಿಂದ ಆರಂಭ ಆಯಿತು. ಅದೆಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಏಕಾಏಕಿ ವಕ್ಫ್ ಮಾಡಿದ್ದಲ್ಲ, ಅದು ಗಜೆಟ್ ಆಯಿತು. ಆದರೆ ಅನುಭವದಲ್ಲಿ ಪಾಪ ಎಷ್ಟೋ ಜನ ನೂರಾರು ವರ್ಷಗಳಿಂದ ಅಥವಾ ಅವರ ಪೂರ್ವಜರಿಂದ ಜಮೀನನ್ನು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ 1974ರಿಂದ 79ರವರೆಗೆ ಭೂ ಸುಧಾರಣೆ ಕಾಯ್ದೆ ಈ ದೇಶದಲ್ಲಿ ಜಾರಿಯಾದಾಗ ಆ ಜಮೀನನ್ನು ಸರ್ಕಾರ ಅವರಿಗೆ ಗ್ರಾಂಟ್ ಮಾಡಬೇಕು. ಹೇಗೆ ಮಾಡ್ತೀರಾ? ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವ ಆ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ನೋಡಿ, ಈಗ ರಾಜಕೀಯವಾಗಿ ಏನೇನು ಮಾಡುವ ಎಲ್ಲ ಪಕ್ಷಗಳು ಅದನ್ನು ಪ್ರೊಸೆಸ್ ಮಾಡ್ಕೊಂಡು 98ರಿಂದ ಯಾವ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಅಧಿಕಾರದಲ್ಲಿರುತ್ತೋ ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ದಾವೆ. ಈಗಿನವರು ಮಾಡ್ತಾ ಇರೋದು ಯಾಕಂದರೆ ಇದು ಅತಿಯಾದ ಬುದ್ಧಿವಂತಿಕೆ ತೋರಿಸ್ಕೊಂಡು ಹೋಗಿ ಏನು ಆ ತಿದ್ದುಪಡಿಯನ್ನು ಮಾಡಬೇಕು. ಅದನ್ನೆಲ್ಲ ತೆಗೆಯೋದೇನು ಕಷ್ಟದ ಮಾತ್ರ. ಅಂದರೆ ಕಾನೂನಾತ್ಮಕವಾಗಿ ಮತ್ತೆ ರೈತರಿಗೆ ಅದು ಗ್ರಾಂಟೆಡ್ ಲ್ಯಾಂಡ್ ರೈತರದೇ ಅಂತ ಹೇಳುವಂಥ ಕೆಲಸವನ್ನು ನ್ಯಾಯಾಲಯದ ಮೂಲಕ ಮಾಡಿಸಿದ್ರೆ, ಈಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಮಾಡಿದ್ರೆ ಅದು ಇತ್ಯರ್ಥ ಆಗ್ಬೋದು. ಸಮಸ್ಯೆ ಅದೆಲ್ಲ ಇರೋದು. ಈ ನಡುವೆ ಈ ಬಲಾಢ್ಯ ಏನು ಒತ್ತುವರಿ ಮಾಡ್ಕೊಟ್ಟಿದ್ದಲ್ಲ, ಇವನಿಗೆ ನಾವು ವಕ್ಫಿಂದ 300 ರೂಪಾಯಿಗೆ ಅವನು ಲೀಸ್ ತಗೊಂಡು ಅವ್ನು 30,000 ರೂಪಾಯಿ ಕೊಟ್ಕೊಂಡು ಮನೇಲಿ ಕೂತ್ಕೊಂಡು ತಿನ್ಕೋತಾ ಇದ್ದಾನಲ್ಲ, ಅವನು ನಂದೇ ಜಮೀನು ಅಂತ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಕಡಿವಾಣ ಆಗಬೇಕು. ಈ ಕಾನೂನು ನಡೆ ಈ ನೆಪದಲ್ಲಿ ಆ ಭೂ ಕಬಳಿಕೆದಾರರು ಸೇಫ್ ಆಗಬಾರ್ದು. ಅಷ್ಟು ರಕ್ಷಣೆ ಸಮುದಾಯಕ್ಕೆ ಕೊಟ್ಟರೆ ಸಾಕು. ಸರ್, ಒಂದು ಈ ಪ್ರಸ್ತುತ ರಾಜಕೀಯದಲ್ಲಿ ಜಮೀರ್ ಅಹಮದ್ ಸಚಿವರಾದ ಮೇಲೆ ಈ ಚರ್ಚೆ ಜಾಸ್ತಿ ಬಂತು, ವಿವಾದ ಜಾಸ್ತಿ ಉಂಟಾಗ್ಬಿಡ್ತು. ಜಮೀರ್ ಅಹಮದ್ ಹೆಸರು ಜಮೀರ್ ಅಂತ ಇರೋದು ಸಮಸ್ಯೆ ಬಿಟ್ಟರೆ ಬೇರೆ ಏನು ಸಮಸ್ಯೆ ಇದೆ. ನೋಡಿ, ಶಶಿಕಲಾ ಜೊಲ್ಲೆ ಅವರು ಕೂಡ ಆದೇಶ ಮಾಡಿದ್ರು, ಸಮಸ್ಯೆ ಆಗಲಿಲ್ಲ. ಯಾಕಂದ್ರೆ ಜಮೀರ್ ಆಗ್ಬಿಟ್ರು, ಅದು ಸಹಜ. ನೋಡಿ, ಒಂದು ರಾಜಕೀಯ ಪಕ್ಷವಾಗಿ ಅಂಥದ್ದನ್ನೇ ಹಿಡ್ಕೊಂಡು ಮಾಡೋದು. ಶಶಿಕಲಾ ಜೊಲ್ಲೆ ಏನಾಗಲಿಲ್ಲ. 2016ರಲ್ಲಿ ಮೋದಿ ಸರ್ಕಾರನೇ ನಜ್ಮಾ ಹೆಫ್ಜುಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾದಾಗ ಇಡೀ ದೇಶದಾದ್ಯಂತ ಎಲ್ಲರಿಗೂ ಒಂದು ಸುತ್ತೋಲೆ ಕಳಿಸಿದ್ರು, ವಕ್ಫ್ ಆಸ್ತಿಯನ್ನು ಉಳಿಸ್ಕೊಳ್ಳಿ, ವಕ್ಫ್ ಆಸ್ತಿಗಳನ್ನ ಮ್ಯಾಪಿಂಗ್ ಮಾಡಿ ಎಲ್ಲ ಮಾಡಿ ಅಂತ ಹೇಳಿರುವಂತ ದಾಖಲೆನೇ ಇದೆಯಲ್ಲ. ಸರ್ಕಾರ ಇದ್ದಾಗಲೂ ಅಲ್ಲ, ಇದು ಅದು ನಿರಂತರ ಪ್ರಕ್ರಿಯೆ ಇದೆ. ಈಗ ನೋಡಿ, ಉದಾಹರಣೆಗೆ 2018ರಲ್ಲಿ ಬೀದರ್ ಆಳಂದದಲ್ಲಿ ಒಂದು ವೀರೇಶ್ವರ ದೇವಸ್ಥಾನದನ್ನ ವಕ್ಫ್ ಅಂತ 2018ರಲ್ಲಿ ಮಾಡಿದ್ರು. 2018ರಲ್ಲಿ ಸರ್ಕಾರ ಯಾರ್ದಿತ್ತು? 2019ರಲ್ಲಿ ತಿದ್ದುಪಡಿಗಳಾದವು. ಚನ್ನಪಟ್ಟಣದಲ್ಲಿ ಒಂದು ದೇವಾಲಯಗಳು ಬಂದಿದೆ. ಅದ್ರಲ್ಲಿ ಆ ಕಾಲದಲ್ಲಿ ಯಾರು ಮಾಡಿದ್ರು? ಆ ಕಾಲದಲ್ಲಿ ಕೂಡ ಅದು ಸರ್ಕಾರದ ಹೇಳಿ ಕೇಳಿ ಮಾಡಿ ಅದು ನಿರಂತರ ಪ್ರಕ್ರಿಯೆ ಆಗಿತ್ತು. ಜಮೀರ್ ಅವರು ಬಂದಾಗ ಯಾಕಾಯ್ತು ಅಂತಂದ್ರೆ, ಜಮೀರ್ ಅವರು ಏನು ತಿದ್ದುಪಡಿ ಒಂದು ಕಡೆಯಿಂದ ತಿದ್ದುಪಡಿ ಆಗ್ತಾ ಇದೆ, ಜಮೀರ್ ಅದು ಅವ್ರು ಹೇಳಿದ ತಕ್ಷಣ ಅದು ವಿವಾದ ಆಗುತ್ತೆ. ಅದಕ್ಕೆ ಅದೇ ಸಂದರ್ಭದಲ್ಲಿ ಇವರು ತಿದ್ದುಪಡಿಗಳನ್ನ ಆರಂಭ ಮಾಡಿಬಿಟ್ರು, ನಿರಂತರ ಪ್ರಕ್ರಿಯೆ ಆರಂಭ ಮಾಡಿಬಿಟ್ರು. ಜಾಸ್ತಿ ಕಾಲ ನೋಡಿ, ಇವತ್ತೊಂದು ದಾವಣಗೆರೆದು ಒಂದು ಕೇಸ್ ನಾವು ನೋಡ್ತಾ ಇದ್ದೆ ಮೊನ್ನೆ. ಇದು 2015ರಲ್ಲೇ ಪಾವನಿ ಬದಲಾವಣೆ ಆಗಿದೆ ಅಂತ ಹೋರಾಟ ಈಗ ಮಾಡ್ತಾ ಇದ್ದಾರೆ. ಸರ್, ಈಗ ಬಿಜೆಪಿ ಅವರು ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಈಗ ಮುಸ್ಲಿಂನ ವಿಲನ್ ಆಗಿ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ನೋಡಿ ಸರ್, ದಯವಿಟ್ಟು ರಾಜಕೀಯ ಪಕ್ಷಗಳಿಗೆ ಒಂದು ಮನವಿ ಏನು ಅಂದರೆ, ತಿದ್ದುಪಡಿ ತರುವಂಥ ಸದುದ್ದೇಶಗಳಿದ್ದರೆ ತಿದ್ದುಪಡಿ ಬಂದರೆ ಒಳ್ಳೆ ಕಲ್ಯಾಣಕಾರಿಗಳಿಗೆ ತಿದ್ದುಪಡಿ ಮಾಡಲೇಬೇಕು. ಅದು ಮಾಡೋದು ತಪ್ಪಲ್ಲ. ಆದರೆ ಸಮುದಾಯದ ಕಲ್ಯಾಣಕ್ಕಾಗಿ ಅವರ ಅನ್ನಕ್ಕೆ ಕಲ್ಲು ಹಾಕುವಂಥದ್ದು ಇದೆಯಲ್ಲ, ಇದು ಬೇಡಬಾರ್ದು ಅಂತ. ಯಾಕಂದರೆ ಇರೋ ಸಮುದಾಯದ ಏನು ವಕ್ಫ್ ಆಸ್ತಿ ಇದೆಯಲ್ಲ, ಅದರಲ್ಲೇ ಸಮುದಾಯದ ಕಲ್ಯಾಣಗಳನ್ನು ಮಾಡ್ಕೊಂಡು ಹೋದರೆ ಸಮುದಾಯದ ಕಲ್ಯಾಣ ಆಗುತ್ತೆ. ಇವರು ತರೋ ತಿದ್ದುಪಡಿಯಿಂದ ನಾಳೆ ಅವರ ಸುಪರ್ದಿಗೆ ಹೋದರೆ ಇವ್ರ ಕಲ್ಯಾಣಕ್ಕಾಗಿ ಹಿಂದಿನವರು ಪೂರ್ವಜರು ಕೊಟ್ಟಂಥ ದಾನ ಮಾಡಿದ್ದಕ್ಕೆ ಬೆಲೆಯಲ್ಲಿ ಬಂತು. ಇದು ದಾನ, ಇದು ಸರ್ಕಾರದ ಆಸ್ತಿ ಅಲ್ಲ, ಅಥವಾ ಕೊಟ್ಟವರ ದಾನ ಮಾಡಿದವರ ಆಸ್ತಿ ಅಲ್ಲ. ಒಂದು ಸಲ ವಕ್ಫ್ ಅಂದರೆ ವಕ್ಫ್. ಆ ಸಮಸ್ಯೆ ಏನು ಅಂದರೆ, ಸಮುದಾಯ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ನಿಜ, ವಕ್ಫ್ ಆಸ್ತಿಯನ್ನು ಸಮುದಾಯ ಸರಿಯಾಗಿ ಬಳಸ್ಕೊಂಡಿದ್ರೆ ಈ ಸ್ಥಿತಿಗೆ ಸಮುದಾಯ ಬರ್ತಾರೆ. ಇದು ಬಿಜೆಪಿ ಅವ್ರ ಕಾಲದಲ್ಲಿ ಇರಲಿಲ್ವಾ ಸರ್? ಇತ್ತು, ಎಲ್ಲ ಕಾಲದಲ್ಲಿ ಇತ್ತು ಅಂತ ಹೇಳಿ. 98ರಿಂದ ಈ ಪ್ರಕ್ರಿಯೆ ಆಗಿದೆ. 99ರಲ್ಲಿ ಜನತಾದಳ ಸರ್ಕಾರ 99 2000 ಕರ್ನಾಟಕದಲ್ಲೇ ಮಾತಾಡೋಣ.
99ರಿಂದ 2004 ವಾಜಪೇಯಿ ಗೌರ್ಮೆಂಟ್ ಕೇಂದ್ರದಲ್ಲಿದ್ದು, ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಇತ್ತು. ಇದು ಆಗಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಮಾಡಿದಾಗ ಈ ಸುಪ್ರೀಂ ಕೋರ್ಟ್ 28/1/98 ಕೊಟ್ಟಂತ ತೀರ್ಪಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂತ ನಿರಂತರ ಪ್ರಕ್ರಿಯೆಯ ಭಾಗ. ಬಿಜೆಪಿ ಕೇಂದ್ರದ ಮೋದಿ ಸರ್ಕಾರ ಕೂಡ ಈ ವಕ್ಫ್ ಆಸ್ತಿಯನ್ನು ಉಳಿಸಲಿಕ್ಕೆ ಇದರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದೆ, ಅವರು ಅಧಿಕೃತವಾಗಿ ಕೂಡ ಹೇಳಿದ್ದಾರೆ, ಅವರ ಪಾರ್ಲಿಮೆಂಟಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ವಿವಾದ ಅದಲ್ಲ, ಈಗ ತಿದ್ದುಪಡಿ ತರಕ್ಕೆ ಹೊರಟಿದಾರಲ್ಲ ಅದಕ್ಕೆ ಪೂರಕವಾಗಿ ಗೊಂದಲಗಳಷ್ಟೇ ವಿನ ಇದು ಒಂದು ಟಿಪಿಕಲಿ ಇದೊಂದು ರೆವಿನ್ಯೂ ಡಿಸ್ಪ್ಯೂಟ್ ಮತ್ತು ಲೀಗಲ್ ಬ್ಯಾಟಲ್ ಅಷ್ಟೇ.